ಅತ್ಯಂತ ಹತ್ತಿರ ಇರುವ ಗ್ರಹ ಯಾವುದು? ಆಪ್ಷನ್ ಬುಧ, ಶುಕ್ರ, ಮಂಗಳ, ಶನಿ. ಸರಿಯಾದ ಉತ್ತರ ಬುಧ. ಸೂರ್ಯನಲ್ಲಿ ಇರುವ ಮುಖ್ಯವಾದ ಧಾತು ಅಥವಾ ವಸ್ತು ಯಾವುದು? ಆಪ್ಷನ್ ಹೀಲಿಯಂ, ಆಕ್ಸಿಜನ್, ಕಾರ್ಬನ್, ತಾಮ್ರ. ವೆರಿ ಗುಡ್, ಸರಿಯಾದ ಉತ್ತರ ಹೀಲಿಯಂ. ಒಂದು ದಂಡ. ಇತ್ತೀಚೆಗೆ ಇಸ್ರೋ ಮರುಬಳಕೆಯ ಲ್ಯಾಂಡಿಂಗ್ ವೆಹಿಕಲ್ RLV LEX-02 ಲ್ಯಾಂಡಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದ್ದು. ಅದರಲ್ಲಿ RLV ಹೆಸರೇನು? ಆಯ್ಕೆಗಳು ಆಕಾಶ್, ಪುಷ್ಪಕ್, ಅಂಬರ್, ಪುಷ್ಕರ್. ಆಕಾಶ್, ಪುಷ್ಪಕ್, ಅಂಬರ್, ಪುಷ್ಕರ್. ಡಿಸ್ಕಸ್ ಮಾಡಬಹುದು. ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಪುಷ್ಪಕ್. ಬಾಹ್ಯಾಕಾಶ ಸಂಶೋಧನೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಹೋಮಿ ಜಹಾಂಗೀರ್ ಬಾಬಾ, APJ ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯ್, ಸತೀಶ್ ಧವನ್. ವೆರಿ ಗುಡ್, ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯ್. ಮಂಗಳಯಾನ 1 ಮಂಗಳನ ಕಕ್ಷೆಯನ್ನು ಯಾವಾಗ ಪ್ರವೇಶಿಸಿತು? ಮಂಗಳಯಾನ 1 ಮಂಗಳನ ಕಕ್ಷೆಯನ್ನು ಯಾವಾಗ ಪ್ರವೇಶಿಸಿತು? 24 ಸೆಪ್ಟೆಂಬರ್ 2019, 24 ಸೆಪ್ಟೆಂಬರ್ 2014, 24 ಸೆಪ್ಟೆಂಬರ್ 2008, 24 ಸೆಪ್ಟೆಂಬರ್ 2018. 24 ಸೆಪ್ಟೆಂಬರ್ 2018. ವೆರಿ ಗುಡ್, ಸರಿಯಾದ ಉತ್ತರ 24 ಸೆಪ್ಟೆಂಬರ್ 2018. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂದರೆ IIRS ಇದು ಎಲ್ಲಿದೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ IIRS ಎಲ್ಲಿದೆ? ಒಂದನೇ ಆಯ್ಕೆ ಹೈದರಾಬಾದ್, ಎರಡನೇದು ಡೆಹ್ರಾಡೂನ್, 3 ಅಹಮದಾಬಾದ್, ಎರಡನೇದು ಡೆಹ್ರಾಡೂನ್, ಮೂರನೇದು ಅಹಮದಾಬಾದ್, 4 ಶ್ರೀಹರಿಕೋಟ. ಡಿಸ್ಕಸ್ ಮಾಡಿ. ಈಗಾಗಲೇ ನೀವು ಬರ್ಕೊಳ್ಳೋ ಅಷ್ಟೊತ್ತಿಗೆ 20 ಸೆಕೆಂಡ್ ಆಗಿರುತ್ತೆ. ಇನ್ನು ಉಳಿದಿದ್ದ ಒಂದು 40 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕು. ಆಪ್ಷನ್ ಡಿ ಶ್ರೀಹರಿಕೋಟ ತಪ್ಪು ಉತ್ತರ. ಡೆಹ್ರಾಡೂನ್ನಲ್ಲಿ IIRS ಸಂಸ್ಥೆ ಇದೆ. ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಸತ್ಯೇಂದ್ರನಾಥ್ ಬೋಸ್, ವಿಕ್ರಮ್ ಸಾರಾಭಾಯ್, CV ರಾಮನ್, APJ ಅಬ್ದುಲ್ ಕಲಾಂ. ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್ ಅಂತಂದ್ರು, ಅದು ತಪ್ಪು ಉತ್ತರ. APJ ಅಬ್ದುಲ್ ಕಲಾಂ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಯು ಆಕಾಶವನ್ನು ಯಾವ ಬಣ್ಣದಲ್ಲಿ ನೋಡುತ್ತಾನೆ? ಮತ್ತೆ ಒಂದ್ಸಲ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಯು ಆಕಾಶವನ್ನು ಯಾವ ಬಣ್ಣದಲ್ಲಿ ನೋಡುತ್ತಾನೆ? ಆಪ್ಷನ್ಗಳು ನೀಲಿ, ಹಳದಿ, ಕಪ್ಪು, ಕೆಂಪು.
ತಪ್ಪು ಉತ್ತರ. ಬಾಹ್ಯಾಕಾಶದಿಂದ ಆಕಾಶ ಕಪ್ಪಾಗಿ ಕಾಣುತ್ತೆ. ಇಸ್ರೋ ಸಂಸ್ಥೆಯ ಈಗಿನ ಅಧ್ಯಕ್ಷರು ಯಾರು? ಆಪ್ಷನ್ಗಳು: ಮಾಧವನ್ ನಾಯರ್, ಡಾಕ್ಟರ್ ಕಸ್ತೂರಿ ರಂಗನ್, ಕೆ ಶಿವನ್, ಎಸ್ ಸೋಮನಾಥ್. ವೆರಿ ಗುಡ್, ಸರಿಯಾದ ಉತ್ತರ ಎಸ್ ಸೋಮನಾಥ್. ಪ್ರಶ್ನೆ ಚರಣ್ ಕುಮಾರ್ ಮತ್ತು ತಂಡ. ಚಂದ್ರಯಾನ 3ರ ಒಟ್ಟು ತೂಕ ಎಷ್ಟು? ಆಪ್ಷನ್ಗಳು: 4100 kg, 2190 kg, 3900 kg, 5200 kg. 4100 kg ತಪ್ಪು ಉತ್ತರ. ಸರಿಯಾದ ಉತ್ತರ 3900 kg. ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ. ಚಂದ್ರಯಾನ 3ರ ಲ್ಯಾಂಡರ್ ಚಂದ್ರನ ಮೇಲ್ಮೈಯನ್ನು ಸ್ಪರ್ಶಿಸಿದ ಸ್ಥಳಕ್ಕೆ ನೀಡಿದ ಹೆಸರೇನು? ಆಪ್ಷನ್ಸು: ಶಿವಶಕ್ತಿ ಪಾಯಿಂಟ್, ಶಿವಪಾರ್ವತಿ ಪಾಯಿಂಟ್, ಶಿವಭಕ್ತಿ ಪಾಯಿಂಟ್, ಶಿವಶಂಭು ಪಾಯಿಂಟ್. ಶಿವಶಕ್ತಿ ಪಾಯಿಂಟ್. ಸರಿಯಾದ ಉತ್ತರ ಶಿವಶಕ್ತಿ ಪಾಯಿಂಟ್. ಚಂದ್ರಯಾನ 3 ಉಡಾವಣೆ ಮಾಡಿದ ದೇಶ: ನಾಸಾ, ಇಸ್ರೋ, ಜಾಕ್ಸಾ, CNSA. ಸರಿಯಾದ ಉತ್ತರ ಇಸ್ರೋ. 3ರ ರೋವರ್ ಪ್ರಜ್ಞಾನ್ನಲ್ಲಿರುವ ಒಂದು ಉಪಕರಣ ಚಂದ್ರನ ದಕ್ಷಿಣ ಧ್ರುವದ ಮಣ್ಣಿನಲ್ಲಿ ಯಾವ ರಾಸಾಯನಿಕ ಅಂಶದ ಕುರುಹುಗಳನ್ನು ಕಂಡುಹಿಡಿದಿದೆ? ಆಪ್ಷನ್: ಟೈಟಾನಿಯಂ, ಮೆಗ್ನೀಷಿಯಂ, ಸಲ್ಫರ್, ಕ್ಲೋರಿನ್. ತಪ್ಪು. ಸರಿಯಾದ ಉತ್ತರ ಸಲ್ಫರ್. 3ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಣೆಯಾಗಿದೆ? ರೋವರ್, ಲ್ಯಾಂಡರ್, ಆರ್ಬಿಟರ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆರ್ಬಿಟರ್. 3ರ ಲ್ಯಾಂಡರ್ ಹೆಸರೇನು? ಪ್ರಜ್ಞಾನ್, ಧ್ರುವ, ಭೀಮ, ವಿಕ್ರಮ್. ವಿಕ್ರಮ್ ಸರಿಯಾದ ಉತ್ತರ. ಚಂದ್ರನ ಮೇಲೆ ಬಾಹ್ಯಾಕಾಶ ಯಶಸ್ವಿಯಾಗಿ ಇಳಿಸಿದ 4ನೆಯ ದೇಶ ಯಾವುದು? ಭಾರತ, ಚೀನಾ, ರಷ್ಯಾ, ಅಮೆರಿಕ. ಸರಿಯಾದ ಉತ್ತರ. ಚಂದ್ರಯಾನ 2ರ ಲ್ಯಾಂಡರ್ ಕ್ರ್ಯಾಶ್ ಆಗಿದ್ದ ಸ್ಥಳಕ್ಕೆ ಏನೆಂದು ಹೆಸರಿಸಲಾಗಿದೆ? ಶಿವಶಕ್ತಿ, ತಿರಂಗ, ಪರಮಶಕ್ತಿ, ವಿಶ್ವಶಕ್ತಿ. ತಪ್ಪು. ಆನ್ಸರ್ ತಿರಂಗ. ಬಾಹ್ಯಾಕಾಶ ದಿನವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್: ಜೂನ್ 23, ಜುಲೈ 23, ಆಗಸ್ಟ್ 23, ಡಿಸೆಂಬರ್ 23. ಪ್ರಶ್ನೆ: ಆಗಸ್ಟ್ 23. ವಿಸ್ತೃತ ರೂಪ: ಭಾರತೀಯ ಹವಾಮಾನ ಸಂಶೋಧನಾ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ, ಭಾರತೀಯ ಅಣುಶಕ್ತಿ ಸಂಶೋಧನಾ ಸಂಸ್ಥೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸರಿಯಾದ ಉತ್ತರ. ಸಂಶೋಧನಾ ಸಂಸ್ಥೆಯಾಗಿದೆ. ನಾಸಾ ಯಾವ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ? ಅಮೆರಿಕ, ಜಪಾನ್, ರಷ್ಯಾ, ಚೀನಾ. ಅಮೆರಿಕ ಸರಿಯಾದ ಉತ್ತರ. ಮೇಡಮ್ ಅವರಿಗೆ ಧನ್ಯವಾದ. ಈಗ 3ನೇ ಸುತ್ತನ್ನ ಗಣಿತ ಮೇಡಮ್ ಅವರು ನಡೆಸ್ಕೊಳ್ಬೇಕು. ನಿರ್ದೇಶಕರು ಯಾರು? ಚಂದ್ರಯಾನ 3 ನಿರ್ದೇಶಕರು ಯಾರು? ಶಿವನ್, ವನಿತಾ, ಸೋಮನಾಥ್, ವೀತು. ಸೋಮನಾಥ್ ತಪ್ಪು ಉತ್ತರ. ವೀತು. ಮೇಲ್ಮೈಗಿಂತ ಚಂದ್ರನ ಗುರುತ್ವಾಕರ್ಷಣ ಬಲ ಎಷ್ಟು ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀವಿ. ಕ್ವಶನು: ಭೂಮಿಯ ಮೇಲ್ಮೈಗಿಂತ ಚಂದ್ರನ ಗುರುತ್ವಾಕರ್ಷಣ ಬಲ ಡ್ಯಾಶ್ 6 ಪಟ್ಟು ಹೆಚ್ಚು, 36 ಪಟ್ಟು ಹೆಚ್ಚು,
6 ಪಟ್ಟು ಕಡಿಮೆ, 36 ಪಟ್ಟು ಕಡಿಮೆ. 6 ಪಟ್ಟು ತಪ್ಪು ಉತ್ತರ. 6 ಪಟ್ಟು ಕಡಿಮೆ. ಚಂದ್ರಯಾನ 2, ಚಂದ್ರಯಾನ 3 ಇದನ್ನು ಹೇಗೆ ಸ್ವಾಗತಿಸಿತು? ಚಂದ್ರಯಾನ 2 ಚಂದ್ರಯಾನ 3 ಹೇಗೆ ಸ್ವಾಗತಿಸಿತು? ಅಸಲ್ ಕ್ವಶನು. ಹಲೋ ಗೆಳೆಯ, ಹಾಯ್ ಗೆಳೆಯ, ಹೇ ಗೆಳೆಯ, ಸ್ವಾಗತ ಗೆಳೆಯ. ಚಂದ್ರಯಾನ 2 ಚಂದ್ರಯಾನ 3 ಹೇಗೆ ಸ್ವಾಗತಿಸಿತು? ಸ್ವಾಗತ ಗೆಳೆಯ. ಇಸ್ರೋ ಸ್ಥಾಪನೆಯಾದ ವರ್ಷ. ಆಗಸ್ಟ್ 1959. ಬರ್ಕೊಡ್ತೀರಾ? 1959, 1969, 1983, 1969 ಸರಿಯಾದ ಉತ್ತರ. ಇಸ್ರೋನ ಮೊದಲ ಅಧ್ಯಕ್ಷರು ಯಾರು? ಮೊದಲ ಅಧ್ಯಕ್ಷರು ಯಾರು? ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಮಾಧವನ್, ಸತೀಶ್ ಧವನ್, ಮೊದಲ ಅಧ್ಯಕ್ಷರು. ಇಸ್ರೋನ ಮೊದಲ ಅಧ್ಯಕ್ಷರು ಯಾರು? ವಿಕ್ರಮ್ ಸಾರಾಭಾಯಿ, ಸತೀಶ್ ಧವನ್, ಮಾಧವನ್, ರೀತು. ಯಾವುದಪ್ಪ ಆಪ್ಷನ್ ಅಲ್ಲಿ? ವಿಕ್ರಮ್ ಸಾರಾಭಾಯಿ. ರೈಟ್ ಆನ್ಸರ್. ಇಸ್ರೋನ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಇಸ್ರೋನ ಸತೀಶ್ ಧವನ್ ಅನ್ನೋದು ಉಪಗ್ರಹ ಉಡಾವಣಾ ಕೇಂದ್ರ. ಅದು ಎಲ್ಲಿದೆ? ಬೆಂಗಳೂರು, ತಿರುಪತಿ, ಶ್ರೀಹರಿಕೋಟ, ತಿರುವನಂತಪುರಂ. ಬೆಂಗಳೂರು ತಪ್ಪು ಉತ್ತರ. ಶ್ರೀಹರಿಕೋಟ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಲ್ಯಾಂಡರ್ ಇಟ್ಟ ಮೊದಲ ದೇಶ ಯಾವುದು? ಚಂದ್ರನ ದಕ್ಷಿಣ ಧ್ರುವದ ಬಳಿ ಲ್ಯಾಂಡರ್ ಇಳಿಸಿದ ಮೊದಲ ದೇಶ ಯಾವುದು? ಅಮೆರಿಕ, ಚೀನಾ, ರಷ್ಯಾ, ಭಾರತ. ಭಾರತ ಸರಿ. ಭಾರತದ ಮೊದಲ ಚಂದ್ರಯಾನ ಮಿಷನ್ ಚಂದ್ರಯಾನ 1 ಯಾವಾಗ ಉಡಾವಣೆ ಮಾಡಲಾಯಿತು? ಭಾರತದ ಮೊದಲ ಚಂದ್ರಯಾನ ಮಿಷನ್ ಚಂದ್ರಯಾನ 1 ಯಾವಾಗ ಉಡಾವಣೆ ಮಾಡಲಾಯಿತು? 27 ನವೆಂಬರ್ 2008, 27 ಅಕ್ಟೋಬರ್ 2008, 27 ನವೆಂಬರ್ 2007. 27 ನವೆಂಬರ್ 2008 ಆಯ್ತಾ? 27 ಅಕ್ಟೋಬರ್ 2008. 27 ನವೆಂಬರ್ 2007, 27 ಅಕ್ಟೋಬರ್ 2007. ಅಕ್ಟೋಬರ್ 2007. ರೈಟ್ ಆನ್ಸರ್. ಚಂದ್ರಯಾನ 3 ಚಂದ್ರನನ್ನು ತಲುಪಲು ಎಷ್ಟು ದಿನ ತೆಗೆದುಕೊಂಡಿತು? 40 ದಿನಗಳು. ತಪ್ಪು ಉತ್ತರ. ಚಂದ್ರಯಾನ 3 ಚಂದ್ರನನ್ನು ತಲುಪಲು ಎಷ್ಟು ದಿನ ತೆಗೆದುಕೊಂಡಿತು? 41 ದಿನ, 50 ದಿನ, 45 ದಿನ, 14 ದಿನ. 41 ದಿನ. ವಿಕ್ರಮ್ ಲ್ಯಾಂಡರ್ ಯಾವ ಸಮಯದಲ್ಲಿ ಚಂದ್ರನ ಮೇಲ್ಮೈನ ಮೇಲೆ ಇಳಿಯಿತು? ವಿಕ್ರಮ್ ಲ್ಯಾಂಡರ್ ಯಾವ ಸಮಯದಲ್ಲಿ ಚಂದ್ರನ ಮೇಲ್ಮೈನ ಮೇಲೆ ಇಳಿಯಿತು? 6 ಗಂಟೆ 2 ನಿಮಿಷ PM, 6 ಗಂಟೆ 6 ನಿಮಿಷ PM, 6 ಗಂಟೆ 2 ನಿಮಿಷ AM, 6 ಗಂಟೆ 4 ನಿಮಿಷ PM. ಯಾವ ಸಮಯದಲ್ಲಿ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್? 6 ಗಂಟೆ 4 ನಿಮಿಷ PM. ಸರಿ ಉತ್ತರ. ನಮ್ಮ ಶಾಲೆಯ ಈ ಊರಿನ ಅತ್ಯಂತ ಹಿರಿಯ ಶಿಕ್ಷಕರಾದ ನಮ್ಮೆಲ್ಲರ ಮೆಚ್ಚಿನ ಶಿಕ್ಷಕರಾದಂತಹ ಸಮಸ್ತ ಅವರು ನಡೆಸಿಕೊಡ್ತಾರೆ. ಚಂದ್ರಯಾನ
3 ಚಂದ್ರನ ಮೇಲೆ ಲ್ಯಾಂಡಿಂಗ್ ಆದ ದಿನಾಂಕ ಯಾವುದು? ಎ 29 ಆಗಸ್ಟ್ 2023, ಬಿ 23 ಆಗಸ್ಟ್ 2023, ಸಿ 24 ಆಗಸ್ಟ್ 2023, ಡಿ 25 ಆಗಸ್ಟ್ 2023. ಉತ್ತರ 23 ಆಗಸ್ಟ್ 2023. ಸರಿ ಉತ್ತರ. ಈಗ ನಿಮಗೆ 4 ಪ್ರಶ್ನೆ. ಚಂದ್ರಯಾನ 3 ಉಡಾವಣೆ ಮಾಡಿದಾಗ ಇಸ್ರೋದ ಅಧ್ಯಕ್ಷ ಯಾರು? ಎಸ್ ಸೋಮನಾಥ್, ಬಿ ಡಾಕ್ಟರೇಟ್ ಮಾಧವನ್ ನಾಯರ್, ಸಿ ಸತೀಶ್ ಧವನ್, ಸಿ ಕೆ ಶಿವನ್. ಅಲ್ಲೇ ನಿಮ್ಮ ಭಾಷೆ ಮಾಡಕ್ಕಾರೆ ನಿಮಗೆ ಅಷ್ಟೊಂದು ದಿವಸ ಮಾಡಿ ಹೇಳ್ಬಿಟ್ಟಿದ್ದಾರೆ. ಅವು ಹೇಳ್ಬಿಡಿದಿತ್ತು ಹೇಳಿದ್ದಾರೆ. 3 ಪ್ರಶ್ನೆ ಹೇಳಿದ್ದಾರೆ. 3 ಪ್ರಶ್ನೆ ಉತ್ತರ ಎಸ್ ಸೋಮನಾಥ. ಚಂದ್ರಯಾನ 3 ಉಡಾವಣೆಯಾದ ದಿನಾಂಕ. ಚಂದ್ರಯಾನ 3 ಉಡಾವಣೆಯಾದ ದಿನಾಂಕ 24 ಜುಲೈ 2023, 14 ಜುಲೈ 23, 13 ಜುಲೈ 23, 4 ಜುಲೈ 23. 14 ಜುಲೈ 2023 ಸರಿ ಉತ್ತರ. ಭೂಮಿ ಮತ್ತು ಚಂದ್ರನ ನಡುವಿನ ದೂರವೆಷ್ಟು? ಭೂಮಿ ಮತ್ತು ಚಂದ್ರ ನಡುವಿನ ದೂರವೆಷ್ಟು? ಎ 3.84 ಲಕ್ಷ ಕಿಲೋಮೀಟರ್, ಬಿ 5.5 ಲಕ್ಷ ಕಿಲೋಮೀಟರ್, ಸಿ 2.84 ಲಕ್ಷ ಕಿಲೋಮೀಟರ್, 150 ದಶಲಕ್ಷ ಕಿಲೋಮೀಟರ್. ಉತ್ತರ ಈಜಿ ಐತೆ. ಸಿ ತಪ್ಪುತ್ತರ. ಎ 3.84 ಲಕ್ಷ. ಏನಪ್ಪ ನನಗೆ ಇಂಗ್ಲೀಷ್ನ ಬರೋದಿಲ್ಲ. ಚಂದ್ರಯಾನ 3ರ ಥೀಮ್ ಏನು? ಚಂದ್ರಯಾನ 3ರ ಥೀಮ್ ಏನು ಅಂತೇಳಿ. ಎ ಸೈನ್ಸ್ ಆಫ್ ಮೂನ್ ಅಂತೈತಿ, ಸೈನ್ಸ್ ಆಫ್ ಮೂನ್. ಬಿ ಇಂಡಿಯಾ ಆನ್ ದ ಮೂನ್ ಅಂತೈತಿ. ಸಿ ಮೂನ್ ಈಸ್ ಎವರಿ ವೇರ್ ಅಂತೈತಿ. ವೇರ್ ಅಂತ ನನಗೆ ಅರ್ಥ ಆಗಲಿಲ್ಲ. ಡಿ ಮೂನ್ ಆ್ಯಂಡ್ ಸೈನ್ಸ್ ಅಂತೈತಿ. ಸೈನ್ಸ್ ಆಫ್ ಮೂನ್ ಅಂತೈತಿ. ಇಂಡಿಯಾ ಆನ್ ದ ಮೂನ್ ಅಂತೈತಿ. ಮೂನ್ ಈಸ್ ಎವರಿ ವೇರ್ ಅಂತೈತಿ. ಮೂನ್ ಆ್ಯಂಡ್ ಸೈನ್ಸ್ ಅಂತೈತಿ. ಸರಿ ಉತ್ತರ ಸೈನ್ಸ್ ಆಫ್ ಮೂನ್. ಫಸ್ಟ್ ಒನ್ ಅಂದರೆ ನಿಮಗೆ ಚಂದ್ರಯಾನ 3 ಮಿಷನ್ ಇಂದಿರುವ ರಾಕೆಟ್ ಮೇಲೆ ಯಾರು? ರಾಕೆಟ್ ಮೇಲೆ ಅರ್ಥ ಆಗತ್ತಲ್ಲ? ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್. ಅಲ್ಲಿ ಯಾರು ಮಾತಾಡೋದು? ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್, ರೀತು ಕರಿದಾಳ, ಕೆಸ್ಟಿ ಥಾಮಸ್ ಅಂತ ಐತಿ. ಕಲ್ಪನಾ ಚಾವ್ಲಾ ತಪ್ಪು ಉತ್ತರ. ರೀತು ಕರಿದಾಳ. ಅವರನ್ನು ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು? ಚಂದ್ರಯಾನ 3 ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು? ಎ ಬೆಂಗಳೂರು, ಬಿ ದೆಹಲಿ, ಸಿ ಡೆಹ್ರಾಡೂನ್, ಡಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಪುತ್ರ ಆನ್ಸರ್ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಯಾವುದು? ಎ ಅಮೇರಿಕಾ, ಬಿ ರಷ್ಯಾ, ಸಿ ಚೀನಾ, ಡಿ ಭಾರತ. ರಷ್ಯಾ ಸರಿ ಉತ್ತರ. ಚಂದ್ರಯಾನ 4 ಯಾವ ವರ್ಷದಲ್ಲಿ ನಡೆಯಲಿದೆ? ಯಾವ ವರ್ಷದಲ್ಲಿ ನಡೆಯಲಿದೆ? 2026, 2027, 2028, 2030,
2028 ಸರಿ ಉತ್ತರ. ಚಂದ್ರಯಾನ 3 ಚಂದ್ರನ ಮೇಲೆ ಎಲ್ಲಿ ಇಳಿಯಿತು? ಚಂದ್ರಯಾನ 3 ಚಂದ್ರನ ಮೇಲೆ ಎಲ್ಲಿ ಇಳಿಯಿತು? ಎ ಉತ್ತರ ಧ್ರುವದ ಹತ್ತಿರ, ಬಿ ದಕ್ಷಿಣ ಧ್ರುವದ ಹತ್ತಿರ, ಸಿ ನಮ್ಮ ಭಾರತದ ಉತ್ತರದ ಹತ್ತಿರ, ಡಿ ಚಂದ್ರನ ಮಧ್ಯಭಾಗದಲ್ಲಿ. ದಕ್ಷಿಣ ಧ್ರುವದ ಹತ್ತಿರ ಸರಿ ಉತ್ತರ. ಎರಡು ಬಂದವ ತಂಡ 30, ಮಣಿಕಂಠ ತಂಡ 20, ಗಜೇಂದ್ರ ಮತ್ತು ತಂಡ 10, ಸರಸ್ವತಿ ತಂಡ 40, ಸೌಜನ್ಯ ಮತ್ತು ತಂಡ 20, ಶಿವಕುಮಾರ್ ತಂಡ 20, ಕೋಟಿ ಜಿ ಮತ್ತು ತಂಡ 10, ನಯನ ಎಸ್ ಜೆ 40, ಕೃಷ್ಣ 30. ಈಗ 40 ಅಂಕ ಪಡೆದಿರೋ ಮೊದಲ 2 ತಂಡಗಳು ಸರಸ್ವತಿ ಮತ್ತು ನಯನ ತಂಡ. ಇವರು ಮೊದಲನೇ ಸ್ಥಾನಕ್ಕೆ ಮತ್ತೆ ಒಂದೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀವಿ. ನೆಕ್ಸ್ಟು 2ನೇ ಸ್ಥಾನಕ್ಕೆ 3 ತಂಡಗಳು, ಅಶ್ವಿನಿ ತಂಡ, KC ಸಂಜನಾ ತಂಡ ಮತ್ತು ಕೃಷ್ಣ ತಂಡ. ಚಂದ್ರಯಾನ 3ರ ಒಟ್ಟು ವೆಚ್ಚ ಎಷ್ಟು? ಚಂದ್ರಯಾನ 3ರ ಒಟ್ಟು ವೆಚ್ಚ ಎಷ್ಟು? ಕೋಟಿಯಲ್ಲಿ ಹೇಳಬೇಕು, ಮಿಲಿಯನಲ್ಲಿ ಹೇಳಂಗಿಲ್ಲ, ಕೋಟಿ ಲೆಕ್ಕದಲ್ಲಿ ಹೇಳಬೇಕು. ಎಷ್ಟು ಕೋಟಿ ಖರ್ಚಾಯಿತು ಅಂತ ಅದನ್ನು ಬರೆದು ರೆಡಿ ಇಟ್ಕೊಳ್ಳಿ. ನೀವು ನಾವು ರೆಡಿ ಇದ್ದೀವಿ ಸರ್ ಅಂತಂದರೆ ನಾವು ಬಂದು ನೋಡ್ತೀವಲ್ಲೇ. ರೆಡಿ ಇದ್ದೀರಾ 2 ತಂಡಗಳು? ಸರಿಯಾದ ಉತ್ತರ ಯಾವ ಕಡೆ ಇರ್ಬೋದು? ಸರಿಯಾದ ಉತ್ತರ 615 ಕೋಟಿ. ಇವರು 600 ಕೋಟಿ ಬರೆದ್ರು. ಸರಿಯಾದ ಉತ್ತರ 615 ಕೋಟಿ. ಮೊದಲ ಸ್ಥಾನವನ್ನು ಪಡೆದಂತಹ ಸರಸ್ವತಿ ಮತ್ತು ತಂಡದವರಿಗೆ ನಮ್ಮ ಎಲ್ಲ ಶಾಲೆ ಪರವಾಗಿ ಎಲ್ಲ ನಿಮ್ಮ ಸ್ನೇಹಿತರ ಪರವಾಗಿ ಅಭಿನಂದನೆಗಳು. ಮೂರನೇ ಸ್ಥಾನಕ್ಕಾಗಿ 3 ತಂಡಗಳ ಕೊಡಿ. ಸಂಜನಾ ಮತ್ತು ತಂಡ, ಅಶ್ವಿನಿ ತಂಡ ಮತ್ತು ಕಿರಣ್ ಕುಮಾರ್ ಇವರಿಗೆ ಮತ್ತೆ ಅದೇ ಪದ್ಧತಿ. ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆನ ನೀವು ಬರ್ಕೋಬೇಕು. ಅದರ ಆನ್ಸರ್ನ ನೀವು ಬರ್ಕೊಂಡು ಅದನ್ನು ಯಾರಿಗೂ ಕಾಣದ ಹಾಗೆ ಇಟ್ಕೊಳ್ಳಿ. ನಾನು ಬಂದು ಅಲ್ಲೇ ನೋಡ್ತೀನಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಆರ್ಯಭಟ ಉಪಗ್ರಹ ಯಾವ ಉಪಗ್ರಹ? ನೀವು ಭಯಪಡಂಗಿಲ್ಲ, ನೀವು ಯಾರು? ಆರ್ಯಭಟ ಉಪಗ್ರಹ ಉಡಾವಣೆ ಮಾಡಿದ ವರ್ಷ ಯಾವ ವರ್ಷದಲ್ಲಿ ಉಡಾವಣೆ ಮಾಡಲಾಯಿತು? ಆನ್ಸರ್ ಬರ್ಕೊಳ್ಳಿ, ರೆಡಿ ಇಟ್ಕೊಳ್ಳಿ. ರೆಡಿ ಆಗಿದೆ ನಿಮ್ಮದು? ನೀವು ನಿಮ್ಮದು ಒಂದು ನಿಮಿಷ ಟೈಮ್ ಇದೆ. ಇದಕ್ಕೂ 25 ಸೆಕೆಂಡ್ ಆಗಿದೆ. ನಿಮ್ದು ಆನ್ಸರ್ ರೆಡಿ ಆತಾ? ನಿಮ್ದು ಆನ್ಸರ್ ರೆಡಿ ಆತಾ? ಇಲ್ಲಿ ಅಣ್ಣ ನೆಕ್ಸ್ಟ್ ಸರಿಯಾದ ಉತ್ತರ ಯಾರ್ದು? ಈ ತಂಡದ್ದು 1975. ತಂಡಗಳಿಗೂ ಕೂಡ ಅಭಿನಂದನೆ. 3ನೇ ಸ್ಥಾನ KC ಸಂಜನಾ ಮತ್ತು ತಂಡ. ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, B.Ed ಶಿಕ್ಷಕರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ